ಕಾಪಿರೈಟ್ ಆರೋಪದಲ್ಲಿ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಯಶವಂತಪುರ ಪೊಲೀಸರ ಎದುರು ರಕ್ಷಿತ್ ಶೆಟ್ಟಿ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಪರಂವಾ ಸ್ಟುಡಿಯೋಸ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಹಾಡು ಕದ್ದ ಆರೋಪ, ನ್ಯಾಯ ಎಲ್ಲಿದೆ ಅಂತ ಸಾಂಗ್ ಇದೆಯಲ್ಲ, ಆ ಸಾಂಗ್ ಕದ್ದಿರೋ ಆರೋಪದ ಮೇಲೆ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಪರಂವಾ ಸ್ಟುಡಿಯೋ ವಿರುದ್ಧ 2 ಹಾಡು ಅನುಮತಿ ಇಲ್ಲದೆ ಬಳಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಲಾಗಿತ್ತು. ಯಶವಂತಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಅಲ್ಲಿಗೆ ಈಗ ರಕ್ಷಿತ್ ಶೆಟ್ಟಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ. ಧ್ರುವ, ರಕ್ಷಿತ್ ಶೆಟ್ಟಿ ಯಾರೇ ಇರಲಿ ವಿಚಾರಣೆ ಕರೆದ್ರೆ ಹಾಜರಾಗಲೇಬೇಕು. ಅವರು ಎಗೇನೆಸ್ಟ್ ಎಫ್ಐಆರ್ ದಾಖಲಾಗಿದೆ. ಒಂಚೂರು ಈ ಪ್ರಕರಣದ ಹಿನ್ನೆಲೆನ ಕೂಡ ಹೇಳೋದಾದ್ರೆ ಧ್ರುವ. ಶ್ರೀಲಕ್ಷ್ಮಿ, ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಕಳೆದ 15 ದಿನಗಳ ಹಿಂದೆ MRT ಸಂಸ್ಥೆಯ ಮುಖ್ಯಸ್ಥರು ಒಂದು ದೂರನ್ನ ದಾಖಲು ಮಾಡಿಕೊಂಡಿದ್ರು. ರಕ್ಷಿತ್ ಶೆಟ್ಟಿ ಅವರ ಬ್ಯಾನರ್ ನಲ್ಲಿ ನಿರ್ಮಾಣವಾದಂತ ಪರಮಾ ಸ್ಟುಡಿಯೋದಲ್ಲಿ ನಿರ್ಮಾಣವಾದಂತ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಗಾಳಿ ಮಾತು ನ್ಯಾಯ ಎಲ್ಲಿದೆ ಎಂಬ ಹಾಡುಗಳನ್ನ ನಮ್ಮ ಅನುಮತಿ ಇಲ್ಲದೆ ಬಳಸ್ಕೊಂಡಿರುವಂತ ಆರೋಪಿಸಿ MRT ಸಂಸ್ಥೆಯವರು ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಈಗ ರಕ್ಷಿತ್ ಶೆಟ್ಟಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಸ್ಕೊಂಡಿದ್ದಾರೆ. ಸದ್ಯ ಕಳೆದ 1 ಗಂಟೆಯಿಂದ ನಟ ರಕ್ಷಿತ್ ಶೆಟ್ಟಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಈ ಹಾಡುಗಳ ಬಳಕೆಯ ಬಗ್ಗೆ ಸದ್ಯ ವಿಚಾರಣೆ ನಡೀತಾ ಇದೆ. ಅದಕ್ಕೆ ಪೊಲೀಸರು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ರಕ್ಷಿತ್ ಶೆಟ್ಟಿ ಉತ್ತರವನ್ನ ಕೂಡ ನೀಡ್ತಾ ಇದ್ದಾರೆ. ಸಿನಿಮಾ ತೆರೆ ಕಾಣೋಕ್ಕೂ ಮುನ್ನ ನಾವು MRT ಸಂಸ್ಥೆಯ ಮುಖ್ಯಸ್ಥರೊಂದಿಗೆ ಮಾತುಕತೆಯನ್ನ ಕೂಡ ನಡೆಸಿದ್ವಿ. ಅವರು ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ನಾವು ಹಾಡನ್ನ ಬಳಕೆ ಮಾಡುವ ಕುರಿತು ಮಾತುಕತೆಯನ್ನ ಮಾಡಿದ್ವಿ. ಆದ್ರೆ ಅವರು ಇಟ್ಟಂತಹ ಶುಲ್ಕ ಏನಿದೆ ನಮ್ಮ ಬಜೆಟ್ ಅನ್ನ ಮೀರಿತ್ತು. ಅದಾದ ನಂತರ ಅವರು ನಮ್ ಜೊತೆ ಮರು ಮಾತುಕತೆಗೆ ಕೂಡ ತಯಾರಿರ್ಲಿಲ್ಲ. ಈಗ ನಾವು ಹಾಡನ್ನ ಬಳಸಿದ್ದೇವೆ ಅಂತ ಏಕಾಏಕಿಯಾಗಿ ನಮ್ಮ ಮೇಲೆ ಎಫ್ಐಆರ್ ದಾಖಲಿಸಿ ದೂರನ್ನ ನೀಡಿದ್ದಾರೆ ಅಂತ ಕೂಡ ಹೇಳಿದ್ರು. ಅದಲ್ಲದೆ ಈ ಹಾಡನ್ನ ಎಲ್ಲೆಲ್ಲಿ ಬಳಕೆ ಮಾಡಿದ್ದೇವೆ ಅಂತ ಹೇಳಿ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ದಾಖಲೆಯನ್ನ ತೋರಿಸಿ ನಟ ರಕ್ಷಿತ್ ಶೆಟ್ಟಿ ಸದ್ಯ ಉತ್ತರವನ್ನ ನೀಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಯಾವ ಭಾಗದಲ್ಲಿ ತುಣುಕುಗಳನ್ನ ನಾವು ಬಳಸಿದ್ದೇವೆ ಎನ್ನುವಂಥದ್ದನ್ನ ಕೂಡ ಸ್ಪಷ್ಟನೆ ನೀಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧ್ರುವ, ಡೀಟೇಲ್ಸ್ಗಾಗಿ. ಕಾಪಿರೈಟ್ ಆರೋಪದಲ್ಲಿ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಯಶವಂತಪುರ ಪೊಲೀಸರ ಎದುರು ರಕ್ಷಿತ್ ಶೆಟ್ಟಿ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಪರಂವಾ ಸ್ಟುಡಿಯೋಸ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಹಾಡು ಕದ್ದ ಆರೋಪ, ನ್ಯಾಯ ಎಲ್ಲಿದೆ ಅಂತ ಸಾಂಗ್ ಇದೆಯಲ್ಲ, ಆ ಸಾಂಗ್ ಕದ್ದಿರೋ ಆರೋಪದ ಮೇಲೆ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಪರಂವಾ ಸ್ಟುಡಿಯೋ ವಿರುದ್ಧ 2 ಹಾಡು ಅನುಮತಿ ಇಲ್ಲದೆ ಬಳಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಲಾಗಿತ್ತು. ಯಶವಂತಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಅಲ್ಲಿಗೆ ಈಗ ರಕ್ಷಿತ್ ಶೆಟ್ಟಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ. ಧ್ರುವ, ರಕ್ಷಿತ್ ಶೆಟ್ಟಿ ಯಾರೇ ಇರಲಿ ವಿಚಾರಣೆ ಕರೆದ್ರೆ ಹಾಜರಾಗಲೇಬೇಕು. ಅವರು ಎಗೇನೆಸ್ಟ್ ಎಫ್ಐಆರ್ ದಾಖಲಾಗಿದೆ. ಒಂಚೂರು ಈ ಪ್ರಕರಣದ ಹಿನ್ನೆಲೆನ ಕೂಡ ಹೇಳೋದಾದ್ರೆ ಧ್ರುವ. ಶ್ರೀಲಕ್ಷ್ಮಿ, ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಕಳೆದ 15 ದಿನಗಳ ಹಿಂದೆ MRT ಸಂಸ್ಥೆಯ ಮುಖ್ಯಸ್ಥರು ಒಂದು ದೂರನ್ನ ದಾಖಲು ಮಾಡಿಕೊಂಡಿದ್ರು. ರಕ್ಷಿತ್ ಶೆಟ್ಟಿ ಅವರ ಬ್ಯಾನರ್ ನಲ್ಲಿ ನಿರ್ಮಾಣವಾದಂತ ಪರಮಾ ಸ್ಟುಡಿಯೋದಲ್ಲಿ ನಿರ್ಮಾಣವಾದಂತ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಗಾಳಿ ಮಾತು ನ್ಯಾಯ ಎಲ್ಲಿದೆ ಎಂಬ ಹಾಡುಗಳನ್ನ ನಮ್ಮ ಅನುಮತಿ ಇಲ್ಲದೆ ಬಳಸ್ಕೊಂಡಿರುವಂತ ಆರೋಪಿಸಿ MRT ಸಂಸ್ಥೆಯವರು ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಈಗ ರಕ್ಷಿತ್ ಶೆಟ್ಟಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಸ್ಕೊಂಡಿದ್ದಾರೆ. ಸದ್ಯ ಕಳೆದ 1 ಗಂಟೆಯಿಂದ ನಟ ರಕ್ಷಿತ್ ಶೆಟ್ಟಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಈ ಹಾಡುಗಳ ಬಳಕೆಯ ಬಗ್ಗೆ ಸದ್ಯ ವಿಚಾರಣೆ ನಡೀತಾ ಇದೆ. ಅದಕ್ಕೆ ಪೊಲೀಸರು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ರಕ್ಷಿತ್ ಶೆಟ್ಟಿ ಉತ್ತರವನ್ನ ಕೂಡ ನೀಡ್ತಾ ಇದ್ದಾರೆ. ಸಿನಿಮಾ
ತೆರೆ ಕಾಣೋಕ್ಕೂ ಮುನ್ನ ನಾವು MRT ಸಂಸ್ಥೆಯ ಮುಖ್ಯಸ್ಥರೊಂದಿಗೆ ಮಾತುಕತೆಯನ್ನ ಕೂಡ ನಡೆಸಿದ್ವಿ. ಅವರು ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ನಾವು ಹಾಡನ್ನ ಬಳಕೆ ಮಾಡುವ ಕುರಿತು ಮಾತುಕತೆಯನ್ನ ಮಾಡಿದ್ವಿ. ಆದ್ರೆ ಅವರು ಇಟ್ಟಂತಹ ಶುಲ್ಕ ಏನಿದೆ ನಮ್ಮ ಬಜೆಟ್ ಅನ್ನ ಮೀರಿತ್ತು. ಅದಾದ ನಂತರ ಅವರು ನಮ್ ಜೊತೆ ಮರು ಮಾತುಕತೆಗೆ ಕೂಡ ತಯಾರಿರ್ಲಿಲ್ಲ. ಈಗ ನಾವು ಹಾಡನ್ನ ಬಳಸಿದ್ದೇವೆ ಅಂತ ಏಕಾಏಕಿಯಾಗಿ ನಮ್ಮ ಮೇಲೆ FIR ದಾಖಲಿಸಿ ದೂರನ್ನ ನೀಡಿದ್ದಾರೆ ಅಂತ ಕೂಡ ಹೇಳಿದ್ರು. ಅದಲ್ಲದೆ ಈ ಹಾಡನ್ನ ಎಲ್ಲೆಲ್ಲಿ ಬಳಕೆ ಮಾಡಿದ್ದೇವೆ ಅಂತ ಹೇಳಿ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ದಾಖಲೆಯನ್ನ ತೋರಿಸಿ ನಟ ರಕ್ಷಿತ್ ಶೆಟ್ಟಿ ಸದ್ಯ ಉತ್ತರವನ್ನ ನೀಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಯಾವ ಭಾಗದಲ್ಲಿ ತುಣುಕುಗಳನ್ನ ನಾವು ಬಳಸಿದ್ದೇವೆ ಎನ್ನುವಂಥದ್ದನ್ನ ಕೂಡ ಸ್ಪಷ್ಟನೆ ನೀಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧ್ರುವ, ಡೀಟೇಲ್ಸ್ಗಾಗಿ. ಕಾಪಿರೈಟ್ ಆರೋಪದಲ್ಲಿ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ FIR ದಾಖಲಾಗಿತ್ತು. ಯಶವಂತಪುರ ಪೊಲೀಸರ ಎದುರು ರಕ್ಷಿತ್ ಶೆಟ್ಟಿ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಪರಂವಾ ಸ್ಟುಡಿಯೋಸ್ ವಿರುದ್ಧ FIR ದಾಖಲಾಗಿತ್ತು. ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಹಾಡು ಕದ್ದ ಆರೋಪ, ನ್ಯಾಯ ಎಲ್ಲಿದೆ ಅಂತ ಸಾಂಗ್ ಇದೆಯಲ್ಲ, ಆ ಸಾಂಗ್ ಕದ್ದಿರೋ ಆರೋಪದ ಮೇಲೆ ಅವರ ವಿರುದ್ಧ FIR ದಾಖಲಾಗಿತ್ತು. ಪರಂವಾ ಸ್ಟುಡಿಯೋ ವಿರುದ್ಧ 2 ಹಾಡು ಅನುಮತಿ ಇಲ್ಲದೆ ಬಳಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಲಾಗಿತ್ತು. ಯಶವಂತಪುರ ಪೊಲೀಸ್ ಸ್ಟೇಷನ್ ನಲ್ಲಿ FIR ದಾಖಲಾಗಿತ್ತು. ಅಲ್ಲಿಗೆ ಈಗ ರಕ್ಷಿತ್ ಶೆಟ್ಟಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ. ಧ್ರುವ, ರಕ್ಷಿತ್ ಶೆಟ್ಟಿ ಯಾರೇ ಇರಲಿ ವಿಚಾರಣೆ ಕರೆದ್ರೆ ಹಾಜರಾಗಲೇಬೇಕು. ಅವರು ಎಗೇನೆಸ್ಟ್ FIR ದಾಖಲಾಗಿದೆ. ಒಂಚೂರು ಈ ಪ್ರಕರಣದ ಹಿನ್ನೆಲೆನ ಕೂಡ ಹೇಳೋದಾದ್ರೆ ಧ್ರುವ. ಎಸ್ ಶ್ರೀಲಕ್ಷ್ಮಿ, ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಕಳೆದ 15 ದಿನಗಳ ಹಿಂದೆ MRT ಸಂಸ್ಥೆಯ ಮುಖ್ಯಸ್ಥರು ಒಂದು ದೂರನ್ನ ದಾಖಲು ಮಾಡಿಕೊಂಡಿದ್ರು. ರಕ್ಷಿತ್ ಶೆಟ್ಟಿ ಅವರ ಬ್ಯಾನರ್ ನಲ್ಲಿ ನಿರ್ಮಾಣವಾದಂತ ಪರಮಾ ಸ್ಟುಡಿಯೋದಲ್ಲಿ ನಿರ್ಮಾಣವಾದಂತ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಗಾಳಿ ಮಾತು ನ್ಯಾಯ ಎಲ್ಲಿದೆ ಎಂಬ ಹಾಡುಗಳನ್ನ ನಮ್ಮ ಅನುಮತಿ ಇಲ್ಲದೆ ಬಳಸಿಕೊಂಡಿರುವಂತ ಆರೋಪಿಸಿ MRT ಸಂಸ್ಥೆಯವರು ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಈಗ ರಕ್ಷಿತ್ ಶೆಟ್ಟಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಸ್ಕೊಂಡಿದ್ದಾರೆ. ಸದ್ಯ ಕಳೆದ 1 ಗಂಟೆಯಿಂದ ನಟ ರಕ್ಷಿತ್ ಶೆಟ್ಟಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಈ ಹಾಡುಗಳ ಬಳಕೆಯ ಬಗ್ಗೆ ಸದ್ಯ ವಿಚಾರಣೆ ನಡೀತಾ ಇದೆ. ಅದಕ್ಕೆ ಪೊಲೀಸರು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ರಕ್ಷಿತ್ ಶೆಟ್ಟಿ ಉತ್ತರವನ್ನ ಕೂಡ ನೀಡ್ತಾ ಇದ್ದಾರೆ. ಸಿನಿಮಾ ತೆರೆ ಕಾಣೋಕ್ಕೂ ಮುನ್ನ ನಾವು MRT ಸಂಸ್ಥೆಯ ಮುಖ್ಯಸ್ಥರೊಂದಿಗೆ ಮಾತುಕತೆಯನ್ನ ಕೂಡ ನಡೆಸಿದ್ವಿ. ಅವರು ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ನಾವು ಹಾಡನ್ನ ಬಳಕೆ ಮಾಡುವ ಕುರಿತು ಮಾತುಕತೆಯನ್ನ ಮಾಡಿದ್ವಿ. ಆದ್ರೆ ಅವರು ಇಟ್ಟಂತಹ ಶುಲ್ಕ ಏನಿದೆ ನಮ್ಮ ಬಜೆಟ್ ಅನ್ನ ಮೀರಿತ್ತು. ಅದಾದ ನಂತರ ಅವರು ನಮ್ ಜೊತೆ ಮರು ಮಾತುಕತೆಗೆ ಕೂಡ ತಯಾರಿರ್ಲಿಲ್ಲ. ಈಗ ನಾವು ಹಾಡನ್ನ ಬಳಸಿದ್ದೇವೆ ಅಂತ ಏಕಾಏಕಿಯಾಗಿ ನಮ್ಮ ಮೇಲೆ FIR ದಾಖಲಿಸಿ ದೂರನ್ನ ನೀಡಿದ್ದಾರೆ ಅಂತ ಕೂಡ ಹೇಳಿದ್ರು. ಅದಲ್ಲದೆ ಈ ಹಾಡನ್ನ ಎಲ್ಲೆಲ್ಲಿ ಬಳಕೆ ಮಾಡಿದ್ದೇವೆ ಅಂತ ಹೇಳಿ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ದಾಖಲೆಯನ್ನ ತೋರಿಸಿ ನಟ ರಕ್ಷಿತ್ ಶೆಟ್ಟಿ ಸದ್ಯ ಉತ್ತರವನ್ನ ನೀಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಯಾವ ಭಾಗದಲ್ಲಿ ತುಣುಕುಗಳನ್ನ ನಾವು ಬಳಸಿದ್ದೇವೆ ಎನ್ನುವಂಥದ್ದನ್ನ ಕೂಡ ಸ್ಪಷ್ಟನೆ ನೀಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧ್ರುವ, ಡೀಟೇಲ್ಸ್ಗಾಗಿ.